ಹಲೋ ಫ್ರೆಂಡ್ಸ್, ಮಡಿಕೆ ರುಚಿ ಚಾನೆಲ್ಗೆ ಸ್ವಾಗತ. ಹಾಗೆ ಕೆಲಸ ಬಿಟ್ಟು ಬರ್ತಾ ಇರಬೇಕಾದ್ರೆ ದಾರಿಲಿ ತಂಗಿ ಏನಾದರೂ ತಂದಿದ್ದೀಯಾ ಅಂತ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗಂತೂ ಫುಲ್ ಸುಸ್ತಾಗಿದೆ, ಏನೂ ತಂದಿರಲಿಲ್ಲ. ಟೈಮ್ ಅಂತೂ 3 ಆಗಿತ್ತು. ಹಾಗೆ ಹಸಿವಾಗ್ತಿರ್ಬೋದು ಅಂತ ಅಂದ್ಕೊಂಡೆ. ಮನೇಲೇ ಪುರಿ ಅಕ್ಕಿದೆಯಲ್ಲ, ಅದನ್ನೇ ಕೊಡ್ಲಾ ಅಂದೆ. ಇಲ್ಲಿ 2 ಮೊಟ್ಟೆ ಇದೆ, ಬಾಯ್ಲ್ ಆದರೂ ಮಾಡಿ ಕೊಡ್ಲಾ ಅಂದಿದ್ದಕ್ಕೆ ಹೊಟ್ಟೆ ತುಂಬುತ್ತಾ ಅಂತ ಕೇಳಿದೆ. ಇನ್ನೇನು ಮಾಡಲಿ, ಅವಳಿಗೆ ಹಸಿವಾಗಿದ್ದರೆ ನನಗೆ ಸುಸ್ತಾಗಿದೆ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ರೀಲ್ಸ್ ನೋಡ್ತಾ ಇದ್ದೆ. ಅದರಲ್ಲಿ ಮೊಟ್ಟೆ ಪಲ್ಯ ರೀಲ್ಸ್ ಅಂತೂ ಬಂತು. ನನಗೆ ನಕ್ಕು ನಕ್ಕು ಸಾಕಾಯಿತು. ಮೊಟ್ಟೆ ಪಲ್ಯ ಬದಲು ಮೊಟ್ಟೆ ಚುರುಮುರಿ ಮಾಡಿದರೆ ಹೇಗೆ ಅಂತ ಚುರುಮುರಿ ಮಾಡಲಿಕ್ಕೆ ಹೊರಟೆ ಫ್ರೆಂಡ್ಸ್. ಅದಕ್ಕೇನು ಜಾಸ್ತಿ ಐಟಮ್ಸ್ ಬೇಡ. ವಿಡಿಯೋದಲ್ಲಿ ತೋರಿಸಿದಾಗೆ 2 ಈರುಳ್ಳಿ, 1 ಟೊಮೆಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಸಾಕು. ನಮ್ಮ ಮನೇಲಂತೂ ಕೊತ್ತಂಬರಿ ಸೊಪ್ಪು ಇದ್ದೇ ಇರುತ್ತೆ. ನನಗಂತೂ ಎಲ್ಲದಕ್ಕೂ ಕೊತ್ತಂಬರಿ ಸೊಪ್ಪು ಹಾಕಲೇಬೇಕು. ಹಾಗೆ 2 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆ. ಅದಾದಮೇಲೆ 1 ಟೊಮೆಟೊನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನನಗಂತೂ ಎಗ್ ಚುರುಮುರಿ ಅಂದರೆ ತುಂಬ ಇಷ್ಟ. ನಾನಂತೂ ಸುಮಾರು ಸಲ ತಿಂದಿದ್ದೀನಿ. ಹಾಗೆ ಸುಮಾರು ಸಲ ಮನೇಲೂ ಕೂಡ ಟ್ರೈ ಮಾಡಿದ್ದೀನಿ. ತುಂಬ ಸಖತ್ತಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಕೊತ್ತಂಬರಿ ಸೊಪ್ಪು ಬೇಡ ಅಂತ ಅನಿಸಿದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು. ಆದರೆ ನಮ್ಮ ಮನೇಲಂತೂ ಗ್ಯಾಸ್ ಯೂಸ್ ಮಾಡೋದೇ ಕಡಿಮೆ. ನಾವಂತೂ ಎಲ್ಲನೂ ಒಲೆಯಲ್ಲೇ ಮಾಡ್ತೀವಿ. ಬೆಳಗ್ಗೆನೇ ಅನ್ನ ಸಾರು ಎಲ್ಲ ಮಾಡಿರೋದ್ರಿಂದ ಒಲೆಯಲ್ಲಿ ಬೂದಿನೂ ಇತ್ತು. ಪರವಾಗಿಲ್ಲ ಅಂತ ಅದರ ಮೇಲೇ 2 ಸೌದೆ ಇಟ್ಬಿಟ್ಟು ಬೆಂಕಿ ಮಾಡಿದೆ. ಅದಾದಮೇಲೆ ಮಡಿಕೆ ಇಟ್ಟೆ. ನಾವಂತೂ ಆಲ್ಮೋಸ್ಟ್ ಮನೇಲಿ ಎಲ್ಲನೂ ಮಡಿಕೆಯಲ್ಲೇ ಮಾಡೋದು. ಹಾಗೆ ನಾನ್ ವೆಜ್ಗೆ ಯೂಸ್ ಮಾಡೋ ಮಡಿಕೆನ ಒಲೆ ಮೇಲೆ ಇಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸಿದೆ. ನನಗೆ ತಿಳಿದಿರೋ ರೀತಿಯಲ್ಲಿ ಮೊಟ್ಟೆ ಚುರುಮುರಿನ ಯಾರೂ ಈ ರೀತಿಯಾಗಿ ಮಾಡಲ್ಲ. ಮೊಟ್ಟೆ ಚುರುಮುರಿ ಮಾಡೋದಾದರೂ ಅದನ್ನ ಬಾಯ್ಲ್ ಮಾಡಿಬಿಟ್ಟು ಮಾಡ್ತಾರೆ. ಆದರೆ ನಾನು ಈ ರೀತಿ ಹೇಳ್ಕೊಡ್ತಿದ್ದೀನಿ. ಇದಂತೂ ಅದಕ್ಕಿಂತಲೂ ತುಂಬ ಸಖತ್ತಾಗಿ ಬರ್ತದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಆಮೇಲೆ ಇದನ್ನೇ ಮಾಡಿ ತಿಂತೀರಾ. ಹಾಕಿರೋ ತೆಂಗಿನೆಣ್ಣೆ ಕಾದಾದಮೇಲೆ ಅದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ಈರುಳ್ಳಿನ ಹಾಕ್ಕೊಂಡೆ. ಈರುಳ್ಳಿ ಬೇಗ ಕಾಯಲಿ, ಕಂದು ಬಣ್ಣ ಬರಲಿ ಅಂತ ನಾನು ಸ್ವಲ್ಪ ಉಪ್ಪನ್ನೂ ಇಲ್ಲಿ ಆ್ಯಡ್ ಮಾಡಿದೆ. ನೀವು ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಂತೂ 1 ಸ್ಪೂನ್ ಉಪ್ಪು ಹಾಕ್ಕೊಂಡೆ. ಯಾಕೆಂದರೆ ತುಂಬ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ತುಂಬ ಪುರಿನೂ ಯೂಸ್ ಮಾಡಿದ್ದೀನಿ. ಆದ ಕಾರಣ ನಾನಂತೂ 1 ಸ್ಪೂನ್ ಹಾಕ್ಕೊಂಡೆ. ಅದಾದಮೇಲೆ ಟೊಮೆಟೊನ ಅದಕ್ಕೆ ಹಾಕ್ಕೊಂಡೆ. ಟೊಮೆಟೊ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದು ತುಂಬ ಸಾಫ್ಟ್ ಆಗಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಇಲ್ಲ ಅಂತೇಳಿದರೆ ಪುರಿ ತುಂಬ ಸಾಫ್ಟ್ ಆಗುತ್ತೆ. ಅದಾದಮೇಲೆ 1 ಸ್ಪೂನಷ್ಟು ನಾನು ಅರಿಶಿನ ಹುಡಿ ಹಾಕ್ಕೊಂಡೆ. ನನಗೆ ಅರಿಶಿನ ಹುಡಿ ಮೊಟ್ಟೆ ಮಾಡಬೇಕಾದ್ರೆ, ಮೊಟ್ಟೆ ಅಂತಲ್ಲ ಯಾವುದೇ ನಾನ್ ವೆಜ್ ಮಾಡೋದಾದ್ರೂ ತುಂಬ ಹಾಕ್ಕೊಳ್ತೀನಿ. ನನಗಂತೂ ಅದರ ಸ್ಮೆಲ್ ಆಗೋಲ್ಲ. ಅದಾದಮೇಲೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡೆ. ನಿಮಗೆ ಸ್ಪೈಸಿಗೆ ಎಷ್ಟು ಬೇಕು ಚಿಲ್ಲಿ ಪೌಡರ್ ಅಂತ ನೋಡಿ ಮಾಡ್ಕೊಳ್ಳಿ. ನನಗಂತೂ ಸ್ಪೈಸಿಯಾಗಿರಲಿ ಅಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಅದಾದಮೇಲೆ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಸೊಪ್ಪನ್ನ ಚೂರು ಹಾಕ್ಕೊಳ್ಳಿ. ಅದಾದಮೇಲೆ 3 ಮೊಟ್ಟೆನ ಹಾಕ್ಕೊಂಡೆ ನಾನು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನ ತಣಿಲಿಕ್ಕೆ ಕೆಳಗಿಟ್ಟೆ. ಯಾವತ್ತೂ ಬಿಸಿಗೆ ಪುರಿನ ಹಾಕ್ಕೊಳ್ಬೇಡಿ. ಯಾಕೆ ಅಂತೇಳಿದರೆ ಪುರಿ ತುಂಬ ಸಾಫ್ಟ್ ಆಗುತ್ತೆ. ನಾನಂತೂ ಮಾರ್ಕೆಟಿಂದ ಹೊಸ 3 ಕಪ್ ತಗೊಂಡು ಬಂದಿದ್ದೆ. ಅದರಲ್ಲಿ 1 ಕಪ್ನ ಇಲ್ಲಿ ಯೂಸ್ ಮಾಡಿದೆ. ಪುರಿಯೋಕ್ಕೆ ಹಾಕ್ಬೇಕಾದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡೆ. ಕೈಯಲ್ಲಿ ಹಾಕೋ ಬದಲು ಇದ್ರಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಅದ್ರಲ್ಲಿ ಹಾಕ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ಹೋಗಿ ಅವಳಿಗೆ ಕೊಟ್ಟರೆ ಅವಳಂತೂ ನನ್ನ ಬಿಡ್ತಾನೆ ಇಲ್ಲ. ಇನ್ನೂ ಕಿರಿಕಿರಿ ಮಾಡ್ತಿದ್ದಾಳೆ. ಇನ್ನೊಂದು ಸಲ ಮಾಡಿಕೊಡು ಅಂತು. ನಾನು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಸಖತ್ತಾಗಿ ಬಂದಿದೆ. ನೀವು ಒಂದು ಸಲ ಮಾಡಿ ನೋಡಿ. ಈ ಥರ ಚುರುಮುರಿ ಯಾರೂ ಮಾಡಿರಲ್ಲ. ಮೊಟ್ಟೆನ ಬಾಯ್ಲ್ ಮಾಡಿ ಚುರುಮುರಿ ಮಾಡ್ತಾರೆ. ಬಟ್ ಇದಂತೂ ಇನ್ನೂ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ.